ಮಾಮನ ಹೊಲದಾಗೆ ತಾನೆ ಗುಡಿಸಲು, ಗುಡಿಸಲಿಗೆ ಹೋದಿನ ಮಾತನಾಡಲು. ಈ ನಮ್ಮ ಅವಾಗ ಎಷ್ಟು ಹೇಳಿದ್ರೆ ತಿಳಿಯಾಕೋಲ್ದು. ನಾ ಅಷ್ಟು ಲವ್ ಮಾಡ್ತೀನಿ, ನನ್ನ ಮದುವೆ ಆಗಂದ್ರೆ ಏನು ಅರ್ಥನೇ ಆಗಂಗಿಲ್ಲ ಅವನಿಗೆ. ಬಿಡಂಗಿಲ್ಲ, ಇವತ್ತು ಹೋಗಿ ಒಪ್ಪಿಸೇ ಬರ್ತೀನಿ, ನನ್ನ ಮದುವೆ ಆಗ್ಬೇಕವ. ಮಾವ ಇಲ್ಲ ಬರಕ್ ಹೋದ್ನಿ. ಅಯ್ಯ ಮದ್ವೆ ಆಗೋ ನಡಿ ಮಾವ. ಮದುವೆ ಅಂದ್ರೆ ಅದೇನು ಸಣ್ಣ ಆಟ ಮಾಡಿದ್ದೇನೆ. ನನಗೂ ಮನಸ್ಸೊಳಗೆ ನೀ ಇಷ್ಟ ಆಗ್ಬೇಕು, ನಿನ್ನ ಮನಸ್ಸಿಗೆ ನಾ ಇಷ್ಟ ಆಗ್ಬೇಕು ಅಂದಾಗ ಇಬ್ಬರು ಪರಸ್ಪರ ಇಷ್ಟಪಟ್ಟಾಗ ಮದುವೆ ಆದ್ರೆ ಭಾಳ ಚಂದ ಇರ್ತೈತಿ. ನನಗೆ ನೀ ಇಷ್ಟ ಆಗಿನ, ನಿಂಗೆ ನಾ ಇಷ್ಟ ಆಗಿನ, ಬಾ ಮದ್ವೆ ಆಗೋಣ. ನಿನಗೆ ಇಷ್ಟ ಆದ್ರೆ ಅಷ್ಟ ಅಲ್ಲ, ನನಗೆ ನೀ ಇಷ್ಟ ಆಗ್ಬೇಕಲ್ಲ. ಏನು ಹೇಳಾಕತ್ತಿ ಮಾವ ನೀನು? ನೀ ನನಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ? ಹೌದು, ನಾ ಆಲ್ರೆಡಿ ಹೋಗ್ಬೇಕಿನ ಇಷ್ಟಪಟ್ಟೇನಿ. ನಾ ಯಾಕೆ ಮದುವೆ ಆಗೋದ ನೀ ನನ್ನ ಬಗ್ಗೆ ತಿಳಿ ಕೆರ್ಸ್ಕೊಬೇಡ. ನೀನು ಯಾವ್ದಾರ ಚಲೋ ಹುಡುಗ ನೋಡಿ ಮದುವೆ ಆಗಿ ಆರಾಮಿರ. ಮಾವ ಏ ಮಾವ ಹಿಂಗೆ ಹೇಳುಂಟಿ ನೀನು. ನೋಡ್ತೀನಿ ಅದು ಹೆಂಗೆ ಮದುವೆ ಆಕಿ ಅಂತ. ಹಗಲಿ ರಾತ್ರಿ ನಾ ನಿನ್ನ ನೆನಪೊಳಗೆ ಸಾಯಕತ್ತೇನಿಲ್ಲ. ನೀ ಇಲ್ಲ ಅಂದ್ರೆ ಜೀವನನ ಇಲ್ಲ ಅಂತ ಅನ್ಕೊಂಡೇನಿ. ಅಂಥದ್ರೊಳಗೆ ನನ್ನ ಬಿಟ್ಟು ಆ ಇನ್ನೊಬ್ಬಕಿನ ಮದುವೆ ಆಕಿ ನೀನು. ನೋಡ್ತೀನಿ, ನಾನು ಇಲ್ಲೇ ಇದ್ದು ನೋಡ್ತೀನಿ. ನಮ್ಮ ಅಪ್ಪನ ಕರ್ಕೊಂಬಂದು ನಿನ್ನ ಮದುವೆ ಆಗಲಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪನ ಮಗಳ ಅಲ್ಲ, ಚಾಲೆಂಜ್ ಮಾಡಿ ಹೇಳ್ತೇನೆ ನಿಂಗೆ. ಅಕ್ಕಿನ ಮದುವೆ ಆಕಿ ನೋಡ್ತೀನಿ ಅದು ಹೆಂಗೆ ಮದುವೆ ಆಕಿ ಅಂತ ಹೇಳಿ. ಅಪ್ಪ ಅಪ್ಪ ಅಪ್ಪ, ನಮ್ಮ ಮಾವನ್ ಬಾಳ್ ಲವ್ ಮಾಡಕಂತ ನನಗೆ ಅವ್ರಿಗೆ ಕೊಟ್ಟು ಮದುವೆ ಮಾಡಪ್ಪ. ಏನಂತಂಗಿ ಅವ ಬಾಲ್ಯ ಅವ ಯಾವ್ದೋ ಹುಡುಗಿ ಇಷ್ಟಪಡನಂತ ಅಕ್ಕಿನ ಮದುವೆ ಹಾಕನಂತ. ನಾ ಬಾಡ್ದಪ್ಪ, ನನ್ನ ಮದುವೆ ಆಗ್ಬೇಕು. ಮಗ ಹೆಂಗ ಹಾಕ ನೋಡೇ ಬಿಡ್ತಾನ. ಏನ್ ನನ್ನ ಮಗಳಿಗೆ ಏನ್ ಕಡಿಮೆ ಐತೆ ಅಂತ ಹೇಳಿ ವಾಲ್ಯತಾನವ. ಏನ್ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲ ನನ್ನ ಹತ್ರ ಐತೆ. ಅವ್ನ ಏನ್ರಿ ಮಾಡಿ ಅವ್ನ ಒಪ್ಸೇ ಬಿಡುನು. ಏನ್ ತಂಗಿ ನೀ ಅಳ್ಬೇಡವ, ಒಳ್ಬೇಡ. ಬಾ, ನಾ ಇರುತ್ತಾನ, ಒಟ್ಟ ಕಾಳಜಿ ಮಾಡಬೇಡ ನೀ. ಏನು ಒಟ್ಟ ಅಳ್ಬೇಡ ತಂಗಿ. ನೋಡಿ ಆ ಬಾಲ್ಯನ ಮಗನ ಹಂಗಾರೆ ಮಾಡಿ ಈ ನನ್ನ ಮಗಳಿಗೆ ಅಂದಿಲ್ಲೋ, ಚಂದಿಲ್ಲೋ, ರೊಕ್ಕಿಲ್ಲೋ, ರೂಪಾಯಿ ಇಲ್ಲೋ, ಬೆಳ್ಳಿಲ್ಲೋ, ಬಂಗಾರಿಲ್ಲೋ, ಯಾಕೆ ಹಂಗಾರೆ ಮಾಡಿ ಆ ಹಲ್ಕಟ್ಟು ನನ್ನ ಮಗನ ಮಣ ಒಪ್ಸೇ ಬಿಡ್ಬೇಕಣ. ನೋಡುನು ಹೆಂಗೆ ಮದುವೆ ಆಗೋದಿಲ್ಲ ಅನ್ನೋದು. ನನ್ನ ಮಗಳನ್ನ ಮದುವೆ ಆಗೋದಿಲ್ಲ ಅಂತ ಅದು ಕುಂಡು ಕಡಿತೈತೆ ನಮ್ಮ ಮಗನ. ಮಾಮಾರ ಬಾಯ್ ಆಯ್ತೇಳಿ ಹತ್ತರ ಮಾತಾಡ್ಬೇಡ್ರಿ, ನೋಡ್ಕೊಂಡು ಮಾತಾಡ್ರಿ. ಇಲ್ಲಲೇ ಆಕಿಗೆ ಏನು ಕಡಿಮೆ ಆಗೈತೆ ಅಂತ ಹೇಳಿ ಒಲ್ಲೆತ್ತಿ ಆಕಿನ. ನೋಡ್ರಿ, ನಿಮ್ಮ ಮಗಳಿಗೆ ಎಲ್ಲ ಹೆಚ್ಚೈತಿ, ಆಕೆ ಏನು ಕಮ್ಮಿ ಇಲ್ಲ. ಆದ್ರೆ ನನಗೆ ಆಕಿನ ಮದುವೆ ಆಗೋದು ಮನಸ್ಸಿಲ್ಲ. ಏನು ಮೂತ್ಯಾಗ ಚಂದಿಲ್ಲೋ, ಏನು ಮುಖದಾಗ ಚಂದಿಲ್ಲೋ, ಮುಗುನ್ಯಾಗ ಚಂದಿಲ್ಲೋ, ರೂಪದಾಗ ಬಂಗಾರ ಕಣ್ಣಂಗೆ ಕಾಣ್ತೈತಿ ನನ್ನ ಮಗಳು. ಒಲ್ಲೆತ್ತಿ ಮೊಮ್ಮಗನ ಕಾಲ್ ಮೇಲೆ ಹೊಡಿಲ್ಲ ನಿನ್ನ. ಹಂಗೇನಿಲ್ರಿ ಮಾವಾರ, ಏನು ತಪ್ಪು ತಿಳ್ಕೊಬೇಡ್ರಿ. ನನ್ನ ಮನಸ್ಸಿನಾಗ ಬೇರೆದಕ್ಕದಾರಿ, ಅದಕ್ಕೆ ನಿಮ್ಮ ಮಗಳನ್ನ ನಾನು ಮದುವೆ ಆಗಲತ್ತಿ ಇಲ್ಲಿ. ಲೇ ನಾ ಸೋದರ ಮಾವಲೇ, ನಿಮ್ಮ ಅಕ್ಕ ನಿನ್ನ ಸಂಬಂಧ ನನ್ನ ಹುಡುಗಿನ ನಿನ್ನ ಹೆಸರು ಮೇಲೆ ಇಟ್ಟಾಳ. ನೀವೇನೋ ಆಗಿನ ಕಾಲಕ್ಕೆ ಮಾತಾಡಿ ಫಿಕ್ಸ್ ಮಾಡ್ರಿ ಅಂತೇಳಿ ನನ್ನ ಜೀವನ ಹಾಳು ಮಾಡ್ಕೊಳಕ್ಕೆ ರೆಡಿ ಇಲ್ರಿ. ಅಮ್ಮ, ನಾ ಒಂದು ಮಾತು ಹೇಳ್ತೀನಿ ಕೇಳ. ಒಟ್ಟು ನನ್ನ ಮಗಳನ್ನ ಮದುವೆ ಆದೆ ಅಂದ್ರೆ ನಿನ್ನ ಬಾಳೆ ಬಂಗಾರ ಆಕೈತಿ ನೋಡು. ನೋಡ್ರಿ ಮಮ್ಮಾರ, ಸುತ್ತಿ ಬಳಸಿ ಮಾತಾಡೋದು ಬೇಡ್ರಿ. ನಾ ಆಲ್ರೆಡಿ ಈಗ ಒಬ್ಬಾಕಿನ ಇಷ್ಟಪಟ್ಟೀನಿ, ಯಾಕಂದ್ರೆ ಮದುವೆ ಆಗೋದನಿ. ದಯಮಾಡಿ ನನ್ನ ಕೈ ತಪ್ಪಾಗೈತಿ. ನಿಮ್ಮ ಮಗಳ ಎಲ್ಲರೂ ದೊಡ್ಡ ಬಂತಾನ ಕೊಟ್ಟು ನಾ ಮದುವೆ ಮಾಡಿಬಿಡ್ರಿ. ಆಕೆ ಭಾಳ ಚಂದ ಇರ್ತೈತಿ. ದಾಂದೂರಿ ಯಾಕೆ ಗುದ್ದಾಡ್ತೀರಿ? ಲೇ ಈಗ ನಿನ್ನ ಹೆಸರು ಮೇಲೆ ಇಟ್ಟತ್ಲೇ ಆಕಿನ. ಕಡ್ಡಿಲೇ ಬರೋದಂಥ ಹುಡುಗಿ ಐತಿ, ವಾಲ್ಯನ ಬೇಡ, ಸುಮ್ಮನೆ ಹ್ಞೂ ಅಂದ ಒಪ್ಕೊಂಡು ಬಿಡ. ನೀವೆಲ್ಲ ಹೇಳ್ತೀರ ಅಂತೇಳಿ ನಾನು ಹಾಳಕ್ಕೆ ಬೀಳೋ ಮಗನ ಅಲ್ರಿ, ನನ್ನ ಕೈಲಿ ಆಗೋದಿಲ್ಲ. ನೀವು ನೋಡ್ರಿ ಸಾಕು. ಲೇ ನಾ ಹೇಳು ಮಾತು ಕೇಳೆ. ರೀ 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 ಏನು ಇಷ್ಟಾಗಿ ಬೇಜಾರಾಗಿ ಕೂತಿರಿ? ಒಂದು ಮುಂಜಾಲಿಂದ ನೋಡತ್ತೀನಿ ನಾನು. ಬೇಜಾರಾಗ ಮತ್ತೇನಾಗ್ತೈತಿ ಹೇಳು? ಮದುವೆಗೆ 8 ವರ್ಷ ಆತ, ಇನ್ನತನ ಒಂದು ಹಡಿವಲ್ಲಿ. ನಿಮಗೆ ಅಷ್ಟೇ ಇದೈತೇನ್ರಿ? ನಂಗೇನು ಇಲ್ಲೇನ್ರಿ? ನಂಗೂ ನೋವು ಐತ್ರಿ. ಇಲ್ಲ, ನನಗೆ ಏನು ಗೊತ್ತೈತೆ, ನಾನು ನಿನ್ನ ಭಾಳ ಇಷ್ಟಪಟ್ಟ ಮದುವೆ ಆಗಲಿ. ಆದ್ರೆ ಆ ಭಗವಂತ ಇನ್ನೂ ಕಣ್ಣ ತೆಗಿವಲ್ಲ. ನಾವು ಹೊರಗೆ ಹೋದ್ರೆ ಸಾಕು, ಇನ್ನೂ ಹಡೆಯವಲ್ಲ. ಮದುವೆ 8 ವರ್ಷ ಆಯ್ತು, ನೀ ಗಂಡ್ಸದಿಲ್ಲೋ ಹಂಗೆ 108 ಕೇಳಿ ನನಗೆ ಮಾನಸಿಕ ಹಿಂಸೆ ಆದಾಗ ಆಗತ್ತೈತಿ. ನಾನಾದರೂ ಏನು ಮಾಡಲಿ ರೀ? ನನ್ನ ಕೈಯಾಗ ಏನೈತ್ರಿ ಮಾಡೋಕ್ಕಾದ್ರು? ಅಷ್ಟೆಲ್ಲ ದೇವ್ರಿಗೆ ಹರಕೆ ಹೊತ್ತು ಬಿಡ್ಕೊಂಡು ಎಲ್ಲ ದವಾಖಾನೆ ಅದು ಎಲ್ಲ ಅದು. ನೀ ಏನೋ ಎಂದಾರು ಹಿಡಿತಿ ಅದನ್ನ ಹೇಳ. ಹಿಂಗೆ ಹೇಳಿದ್ರಿ ಹೆಂಗೆ ಹೇಳಿರಿ? ನನಗೂ ರಗಡ್ ಚಿಂತೆ ಐತ್ರಿ. ನಾನು ರಗಡ್ ದೇವ್ರಿಗೆ ಬಿಡ್ಕೊತೀನಿ ರೀ. ಹಗಲು ರಾತ್ರಿ ನಂಗೆ ಎಷ್ಟು ಕಷ್ಟ ಐತ್ರಿ ನಂಗೆ ಗೊತ್ತ್ರಿ. ನಾ ಹೇಳ್ಕೊತೀನೇನ್ರಿ ನಿಮ್ಮಂತಲ್ಲೇ? ಆ ದೇವ್ರು ನಮ್ಗೆ ಯಾಕೆಂತ ಕಷ್ಟ ಕೊಡ್ತಾನೆ. ಆಮೇಲೆ ನಮ್ಮಿಬ್ರು ಕಷ್ಟ ನೋಡಿ ಪಾಟ್ನ ಕಣ್ಣು ತೆಗಿವಲ್ಲ. ಒಂದು ಯಾವ್ದಾರ ಗಂಡು ಮಗು ಕೊಟ್ರೆ ಭಾಳ ಚಲೋ ಆಕತಿ. ನಾನು ಅದನ್ನ ಬೇಡ್ಕೊಳತ್ತೀನಿ ರೀ.
ಆಯ್ತು ಹೋಗಿ. ಏ ದೋಸ್ತ ಏನ ಯಾವಾಗ ಬಾತಿ ನೀವು ಎಷ್ಟೊತ್ತು ಮಾಡಿದೆ? ಏನೇನ ಬಾತ್ ಹೇಳ್ಕರ್ದಿ? ಅದಲ್ಲೋ ನಿಮ್ಗೆ ಗೊತ್ತಾಯ್ತಲ್ಲ ನನ್ನ ಪರಿಸ್ಥಿತಿ ಏನೈತಿ. ನಾವು ನಡಿ ನಂದು ಮದುವೆಗೆ 10-15 ವರ್ಷ ಅಪ್ಪ. ನಮ್ಮ ದೇವರ ಕಣ್ಣ ತೆಗಿವಲ್ಲ, ನಮ್ಗೆ ಏನು ಮಾಡೋದು? ಇಲ್ಲೋ ಅದೇನು ಅಕ್ಕವು ಹಂಗ್ಯಾಕ ಅವ್ನವ್ನು ಇದು ಸಯಾರಂಗೆ ಮಾಡಾಕ್ತೈತಿ ಅವ್ಳು ಕೂತ್ ನಾಡಿ. ಅಲ್ಲೋ ನನಗಿಂತ ಹಿಂದಾರ್ಸಿ ಮದುವೆಯಾಗಿ ಯಾರು ಹಿಡಿದ್ನಿ? ನಿಂದೆಲ್ಲ ನೋಡ್ರ ನನಗೆ ಒಂಥರ ಆಕತಿ. ನಿನಗೂ ಆಕತಿ, ಸಮಾಧಾನ ಮಾಡ್ಕೊ. ಹಿಂಗೆ ಎಲ್ಲಾರು ಗಿಡದ ನ್ಯಾಗ ಬಂದು ಕೂತ್ರ ಇದು ಕೆಲಸ ಆಕತ್ತೇನ? ಮತ್ತೇನು ನಾವೇನು ಪಾಪ ಮಾಡಿ ಹುಟ್ಟಿದ್ದೇನೆ? ನಮ್ಗೆ ಯಾಕೆ ದೇವ್ರ ಮಕ್ಕಳ ಕೊಡುವಲ್ಲ? ಇಲ್ಲ ಏನಿಲ್ಲ ಅಕ್ಕವು ನೀನ ಯಾಕೋ ಹಿಂಗೆ ಗಡ್ಬಡ್ಸಾತ್ಯದಿ. ಮಂದಿ ಏನು ಅಸಹ್ಯ ಮಾಡತ್ತಾರನ? ಅಲ್ಲೋ ಎಷ್ಟು ಅಂತ ಕೇಳ್ತಿ? ಫಾದರೆಲ್ಲ ಬಂದರೆಲ್ಲ ಏನ ಕಡ್ದಿಲ್ಲ, ಮಕ್ಳು ಇಟ್ಟಾಗ್ಯಾವು ಎಲ್ಲ ಕೇಳ್ತಾರೆ. ಒಬ್ಬರು ಗಂಡ್ಸಲ್ಲತ್ತಾರ. ಇವೆಲ್ಲ ಕೇಕೆ ನಮಗೆ ದೊಡ್ಡ ಇನ್ನು ಬದುಕು ಸತ್ತಾಂಗನ. ನೀನು ಅದೇನು ತಲೆಯಾಗ ಹಾಕೋತ್ ಯಾವ್ದಾರ ಒಂದು ಇದು ಮಾಡಬೇಡ. ಮತ್ತು ಇಷ್ಟಕ್ಕೂ ಒಂದು ಐಡಿಯಾ ಐತಿ, ಅದನ್ನ ಮಾಡ್ತೇನೆ ನಾ ಹೇಳಿದ್ದು. ಏನು ಐಡಿಯಾ ಹೇಳೋ ದೋಸ್ತ? ಒಟ್ಟು ಹೆಂಗಾರು ಮಾಡಿ ನನಗೆ ಒಟ್ಟು ಮಕ್ಳಾದ್ರೆ ಸಾಕು. ಐಡಿಯಾ ನಾಕೇನು ಅನ್ನೊಂದು ಮದುವೆ ಆಗಿಬಿಡು. ಉತ್ಸಾಹ ಹಳಿ ಉತ್ಸಾಹ ಇನ್ನೊಂದೇನು ಮದುವೆ ಹಾಕೋರು ಎಂತನ ಮನಸಾರಿ ಪ್ರೀತಿ ಮಾಡಿ ಲವ್ ಮಾಡಿ ಮದುವೆ ಆಗೇನೆ. ಆಕೆ ಮೋಸ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಮೋಸ ಮಾಡೋದೇನಕಿನ ಮನೆ ಬಿಟ್ಟೇನು ಹೊರಗೆ ಹಾಕತ್ ಹೇಳತ್ತಿಲ್ಲ ನಿನಗೆ. ಆಕಿನೂ ಇರಲಿ, ಈಕಿನೂ ಮದುವೆ ಆಗಿ ನೋಡ್ನುಲ್ಲ ಏನಕತ್ತಿ? ಹಂಗೆ ಆತ್ಮಸಾಕ್ಷಿ ಒಪ್ಕೋಬೇಕಲ್ಲ. ಅದಕ್ಕೆ ಇನ್ನೊಬ್ಬಕಿನ ಮದುವೆ ಆಗೋದ್ರೆ ಆಕೆ ವಿಜಯ ಕೊಡೋದ್ರೆ ಏನು ಆತ್ಮಸಾಕ್ಷಿ? ಮತ್ತು ಇದು ಹಿಂಗೆ ಕೂತ ಇಲ್ಲಿ ಬಂದ್ರೆ ಏನಾಗೋದು? ದಗದ ಬೆಟ್ಟು ಕಿಶಿಂದ ಏನ ನಾ ಭಗವಂತ ಪಟ್ಟ ಒಂದಿಟ್ಟು ನೋಡಿ ನನಗೂ ಒಂದು ಸ್ವಲ್ಪ ಕರ್ಣ ತೋರಿಸ್ಬಿಡ್ತೈತಿ. ಎಂತೆಂಥವ್ರಿಗೆ ನಾವು ಮನ್ಯಾಗ ತಿನ್ನಕ್ಕೆ ಕುಳಿರಲ್ಲ ಅಂಥವ್ರ ಮಕ್ಳು ಕೊಡ್ತಾನು. ನಮಗೆ ದೇವ್ರ ರಗಡ್ ಕೊಟ್ಟು ಮಾಡ್ತಾನೆ ಕರಿ, ಆದ್ರೆ ಮಕ್ಳ ಬಗ್ಗೆನ ಕೊಡುವಲ್ಲ. ಅಕ್ಕವು ಹಂಗೆ ಮಾಡಿ ನಾ ಹೇಳ್ದೆ ಹಂಗೆ ಮಾಡು. ನೀನು ಹಿಂಗೆ ತಲೆಗೆ ಹಿಡ್ಕೊಂಡು ಕೂತೆ ಅಂದ್ರೆ ಕೆಲಸ ಆಗೋದಿಲ್ಲ. ಇಟ್ಟೆಲ್ಲ ಹೇಳೀನಿ, ಹೆಂಗೆ ಮಾಡ್ತೀನಿ ನೋಡಿ. ಏನ ನಾನು ನೋಡ್ತಾನೆ ನಮ್ಮ ಹೆಣ್ಮಕ್ಳಿಗೆ ಒಂದು ಮಾತು ಕೇಳಿ ಒಪ್ಪಿಸ್ತಾನೆ. ಅವ್ರ ಪರ್ಮಿಷನ್ ತೊಗೊಂಡು ಆದ್ರೆ ಭಾಳ ಚಲೋ. ದೋಸ್ತ ಮನ್ಯಾಗ ಕೇಳಿ ಮಾಡ್ರೆ ಅವ್ರು ಹೆಂಗೆ ಒಪ್ಪಿಗೆ ಕೊಡ್ತಾರೆ? ಹಂಗತ್ತೆ ಕಟ್ಕೊಂಡು ಐತಿ ಮೋಸ ಮಾಡಿರ್ತೇನೋ. ಮೋಸ ಹೆಂಗೆ ಆಕತ್ತು? ಅವರು ಮನ್ಯಾಗ ಇರತ್ತಾರು. ಅದೇನು ಇದು ಆಕತಿ? ಅವ್ರೇನು ಮನೆ ಒಬ್ಬಿಟ್ಟು ಹೊರಗೆ ಹಾಕತ್ತೆ ಹೇಳಾಕ್ತೇನೆ ನಿನಗೆ? ನೋಡ್ತಾನೆ ನಾನು ಏನ್ರ ಒಪ್ಸಕ್ಕೆ ಪ್ರಯತ್ನ ಪಡ್ತಾನೋ. ಹೆಂಗೆ ಮಾಡ್ತೀನಿ ನೋಡು. ಹಿಂಗೆ ಟೆನ್ಷನ್ ಹಾಕ್ಕೊಂಡು ಇಲ್ಲಿ ಗಿಡದ ನ್ಯಾಗ ಕೂತ್ರೆ ಏನು ಕೆಲಸ ಆಗೋದಿಲ್ಲ. ಉದ್ಯೋಗ ಬಿಟ್ಟು ಅದ ಗುಂಗ್ ಹಿಡ್ಕೊಂಡು ಕೂತ್ರೆ ಏನು ಹೊಂದೋದು ಮಾತಲ್ಲ. ನಾ ಹೇಳಿದ್ ಮಾಡ. ನೋಡ್ತಾನೆ ದೋಸ್ತ, ವಿಚಾರ ಮಾಡ್ತಾನೆ. ನಾನು ನಡಿತನು ಅಷ್ಟು ದಗದೈತಿ, ಹೊಲ ಕಡೆ ಹೋಗಿ ಬರ್ತೀನಿ. ಹೌದಾ? ನಮ್ಮ ದೋಸ್ತ ಹೇಳೋದು ಬರೋಬ್ಬರ ಅನಿಸ್ತೈತಿ. ಒಂದ್ಸಲ ವಿಚಾರ ಮಾಡ್ರೆ ಇನ್ನೊಂದು ಮದುವೆ ಆಗೋದು ಚಲೋ ಅನಿಸ್ತೈತಿ. ಆದ್ರೆ ನಾನು ಹೆಂತೇನು ಭಾಳ ಇಷ್ಟಪಟ್ಟ ಮದುವೆ ಆಗೀನಿ. ಅಕ್ಕಿಗೆ ಮೋಸ ಮಾಡೋಕ್ಕೂ ನನಗೆ ಮನಸ್ಸಿಲ್ಲ. ಏನಾಗತ್ತಾಕತಿ ನಾನು ಹೆಂಡತಿ ಕೇಳಿ ಆಕೆ ಪರ್ಮಿಷನ್ ತೊಗೊಂಡು ಮದುವೆ ಆದ್ರೆ ಆತ. ಮುಂದಿನ ದಿನ ದೇವ್ರಿಗೆ ಬಿಟ್ಟೈತಿ. ರೀ ರೀ ಏನ ಯಾಕ್ರಿ ಮಾತಾಡಿದ್ರೆ ಸಿಟಕ್ ಮಾಡ್ತೀರಿ? ಎದಕ್ಕೆ ಸಿಟ್ಟು ಮಾಡ್ಕೊಂಡು ನಿನಗೆ ಗೊತ್ತಿಲ್ಲ? ಎದಕ್ರಿ? ಮುಂಜಾನೆಯಿಂದ ನಾನು ನೋಡತ್ತೀನಿ ಬರೀ ಮಕ್ಕಳದು, ಏನು ಮಾತಾಡಂಗಿಲ್ಲ. ಇಷ್ಟಾಗಿ ಸೈಲೆಂಟಾಗಿ ಹೇಳಲ್ಲ ನಾನು ಅಂತಲ್ಲಿ ಏನಾಗೈತೆ ಅಂತೇಳಿ. ನನಗೆ ನೀ ಏನು ಮಾಡ್ತೀವಿ ಬಿಡ್ತೀನಿ ನಂಗೆ ಗೊತ್ತಿಲ್ಲ. ಈ ವರ್ಷ ನನಗೆ ಮಗು ಬೇಕು. ನಾನಾದ್ರೂ ಏನು ಮಾಡಲಿರಿ? ಇನ್ನು ನನ್ನ ಕೈಯಾಗ ಐತಿ, ದೇವ್ರ ಕೈಯಾಗ ಐತ್ರಿ ಎಲ್ಲ. ದೇವ್ರು ಕೊಡ್ಲಿಲ್ಲ ಅಂದ್ರೆ ನಾನೇನು ಮಾಡಲಿರಿ? ಈಗ ನಾನು ಒಂದು ಡಿಸೈಡ್ ಮಾಡೀನಿ. ಹೆಂಗೂ ನಮ್ಮ ಶೇಖರ್ ಮಾವನ ಮಗಳ ನನಗೋಸ್ಕರ ಕಾದು ಕುಂತಾಳೆ. ನಾ ಒಂದು ಫೈನಲ್ ಡಿಸೈಡ್ ಮಾಡಿಬಿಟ್ಟೇನೆ. ಸುಳ್ಳ ಕಿರಿಕಿರಿ ಬೇಡ, ನಾ ಆಕಿನ ಮದುವೆ ಆಗ್ಬೇಕಂತ ಮಾಡೀನಿ. ಹೆಂಗಾದ್ರೂ ಮನ್ಸು ಬರುತ್ತ್ರಿ? ನೀನು ಪ್ರೀತಿಸಿ ಮದ್ವೆ ಮಾಡ್ಕೊಂಡಿರಿ ನನಗೆ. ಪ್ರೀತಿಸ್ ಮದುವೆ ಮಾಡ್ಕೊಂಡಿದ್ದೆಲ್ಲ ಕರೆ ಐತಿ. ಆದ್ರೆ ನೀನು ಹಡಿಯವಾಲೆ 15 ವರ್ಷ ಮದುವೆ ಆಗಿ ನಾನೇನು ಮಾಡ್ಲಿರಿ ಅದಕ್ಕೆ? ಹಂಗಂತ ನೀವು ಬೇರೆದಕ್ಕಿನ ಮದ್ವೆ ಮಾಡ್ಕೊಂತೀರಿ? ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ವಂಶ ಬೆಳೆಸ್ಬೇಕು. ನಾನು ನಮ್ಮ ಮತ್ತೊಂದು ಮದುವೆ ಆಗಬೇಕೀಗ. ಹೆಂಗೆ ಮನ್ಸು ಬರ್ತೈತ್ರಿ ನಿಮಗೆ ಮದ್ವೆ ಆಗಕ್ಕೆ? 15 ವರ್ಷ ಆತ ಮದುವೆ ಆಗಿ. ನಾ ಹರಿಯಾಕ ತಯಾರಿಲ್ಲಿ. ನನ್ನ ಕೈಯಾಗ ಐತೇನ್ರಿ? ಎಲ್ಲ ದೇವ್ರ ಕೈಯಾಗ ಐತಿ. ನಾನು ರಗಡ್ ದವಾಖಾನಿಗೆಲ್ಲ ತೋರಿಸಿದೆ, ದೇವ್ರಿಗೆಲ್ಲ ಹೋಗಿ ಬಂದೆ, ಎಲ್ಲ ಕಡೆ ಕೇಳಿದೆ. ಇಷ್ಟಾಗ ಅವಸರ ಮಾಡತ್ತೀರಿ? ಇನ್ನೊಂದು ವರ್ಷ ತಡ್ಕೋರಿ. ಈ 8 ವರ್ಷದ ಕಾಯ್ತಾ ಇರ್ತೀನಿ. ಆಲ್ರೆಡಿ 15 ವರ್ಷ ಕಾದತ್ತೀನಿ. ಹಾಗ ಕಾಯ್ಕೋತೋದ್ರ ಮುದಕ್ಕೆ ಹಾಕಣ್ಣ. ಇಷ್ಟ ದಿನ ವೇಟ್ ಮಾಡಿರಿ, ಇನ್ನೊಂದು ವರ್ಷ ವೇಟ್ ಮಾಡೋಕ್ಕಾಗಂಗಿಲ್ರಿ ನನಗೋಸ್ಕರ? ಈ ನಿನಗೋಸ್ಕರ ವೇಟ್ ಮಾಡೀನಿ. ಅದೊಂದು ಏಜ್ ಇರ್ತೈತೆ. ಆ ಏಜ್ ಮುರಿದ ಮೇಲೆ ಮಕ್ಳು ಆಗೋದಿಲ್ಲ. ಏನು ಮಾಡ್ಲಿರಿ? ನನ್ನ ಹಣೆ ಬರ್ದಾಗ ಮಕ್ಕಳ ಭಾಗ್ಯ ಕಂಡಿಲ್ರಿ ನಾನು. ನೋಡ್ತೀನೋ, ನನಗೂ ನಿನ್ನ ಬಿಟ್ಟು ಮತ್ತೊಂದು ಮದುವೆ ಆಗ್ಬೇಕಂತೇನು ಆಸೆ ಇಲ್ಲ. ಬಟ್ ವಂಶ ಬೆಳೆಸ್ಬೇಕಲ್ಲ. 4 ಮಂದಿ ಏನೇನೋ ಮಾತಾಡ್ತಾರೆ. ಇನ್ನು 1 ವರ್ಷ ಹೆಂಗಾರು ಮಾಡ್ರಿ ನನಗೋಸ್ಕರ. ಆಮೇಲೆ ನಾನು ನಿಮಗೆ ಮುಂದೆ ನಿಂತು ನಾನು ಮದುವೆ ಮಾಡಿಸ್ತೀನಿ ನಿಮಗೆ. ಚಿನ್ನು, ನೀ ಎಷ್ಟು ಒಳ್ಳೆಕಿದಿ. ನಿನಗೋಸ್ಕರ ಸ್ವಂತ ನಿನ್ನ ತ್ಯಾಗ ಮಾಡಿ ಇನ್ನೊಂದು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಆಯ್ತು, ನಾನು ನಿನಗೆ ಮೋಸ ಮಾಡೋಕೆ ನನಗೂ ಮನಸ್ಸಿಲ್ಲ. ಆದ್ರೆ ನಮ್ಮ ವಂಶ ಬೆಳೆಸ್ಬೇಕಾದ್ರೆ ಇದು ಅನಿವಾರ್ಯತೆ ಐತಿ. ನಾನು ಮಾಡ್ಕೊಳ್ಬೇಕಾಗೈತಿ. ಇನ್ನೊಂದು ವರ್ಷ ಕಾಯ್ತೇನೆ. ನೀನ ಮದುವೆ ಮಾಡಿ ಕೊಡ್ತೀನಿ ಅಂತೇಳಿ. ಅಲ್ಲಿ ತನಕನೂ ಕಾಯ್ತೇನೆ. ಹಿಡಿದು ಹೆಂಗೂ ಕಾದಾನಂತ ಇನ್ನೊಂದು ವರ್ಷ ಕಾಯ್ದ್ರಾಗ ಏನೈತಿ?
ಆಯ್ತು ಮತ್ತು ಇನ್ನೊಂದ್ರಿ ನೀವು ಒಟ್ಟ ಹಿಂಗೆಲ್ಲ ಟೆನ್ಷನ್ ಹಾಕೊಂಡ್ರು ನಂಗೆ ನೋಡೋಕ್ಕಾಗಂಗಿಲ್ರಿ. ಆಯ್ತು ಚಿನ್ನು. ನೀನು ಅಕ್ಕೋತ ಆಡ್ಕೋತ ಮಾತಾಡ್ಕೋತ ಕಾಡಿಸ್ಕೊಂತಿದ್ರ ನಾ ಚಂದ್ರಿ ನೀವು. ಇಲ್ಲ ಇಷ್ಟೆಲ್ಲ ಹೇಳಿ ಅಂದ್ಮೇಲೆ ಇನ್ನು ನಪ್ಪತ್ತ ಇರ್ತು. ಆತು ಹೇಳ್ರಿ, ನಾನು ಸ್ವಲ್ಪ ಕೆಲಸ ಮಾಡ್ತೀನಿ, ಕೆಲಸ ಇತ್ತು ಮನ್ಯಾಗ. ಆಯ್ತು. ನಮಸ್ಕಾರ ರೀ. ನಮಸ್ಕಾರ ರೀ, ಬರ್ರಿ. ಏನು ನಡತ್ರಿ ಕೆಲಸ? ಏನಿಲ್ರಿ, ಹಂಗಾಟ ಕಡೆ ಆಳುಗಳಿದ್ರು ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಬಿಟ್ಟಿ ತೈತಿ ಬರ್ರಿ. ಆರಾಮದಾರ್ಲ? ತಂಗೋದೆಲ್ಲ ಆರಾಮದಾವು. ಏನು ನಡತ್ತಿ ಮತ್ತೆ ಲಾವಣಿ ಯಾವ ಮಾಡಿದೀಗ? ಏನು ಮಾನ್ಯ ಕಬ್ಬು ಬೆಳೆಸಿದೀವ್ರಿ. ಹಾಂ ಬೆಳ್ಯಾಗ ಇಲ್ಲಿ ಕೊಯ್ದು ಹಂಗು ಹಿಂಗು ನಡತ್ತ ನಂಗಾತ. ಹ್ಞೂ ರೀ. ಮತ್ತು ಅದು ಏನು ಮಾಡಿದೆ ಹುಡುಗಿದು ಒಂದಿಟ್ಟು? ಏನು ನಮ್ಮ ಹುಡುಗಿ ಅವನ ಮದುವೆನ ಹಾಕೋಣತೈತಿ ಬಾಲ್ಯಾನ. ಹಾಂ ಮನ್ಯಾಗ ಸೋದರ ಮಾವ ಹೆಂಗು ಹ್ಞೂ ಅವಾಗ ಕೊಟ್ಟು ಡಿಸೈಡ್ ಮಾಡ್ಬೇಕಂತ ಮಾಡಿದೀವಿ. ಆದ್ರೆ ಬಾಲ್ಯ ಮಗ ಒಲ್ಲೆನ ಹಾಕ್ತಾನ ಅದನ್ನ. ಅದು ಏನು ಮತ್ತು ಪೈಲು ಒಂದು ಹಾಕೊಂಡ್ ಬಂದಿದ್ದಾವ. ಮತ್ತು ಬಾಳೆ ವರ್ಷ ಆತ ಈಗ ಆಕೆ ಹಡ್ದೇ ಇಲ್ಲ. ಹಡ್ದಿಲ್ಲ. ಮತ್ತು ಹೆಂಗಾರಿ ಬಾಳೆ ಮೆಟ್ಟಿ ಹಚ್ಕೋಬೇಕು ಅವನು. ಹ್ಞೂ ಅದ ನೆವದ ಮೇಲೆ ನಾವು ಕೊಡ್ಬೇಕತ್ ಲೆಕ್ಕ ಐತಿ. ಅವ್ನು ಒಲ್ಲೆನ ಹಾಕತ್ತಾನ. ಹೌದು, ಒಂದಿಟ್ಟು ನನಗೂ ಸುದ್ದಿ ಬಂದಿತ್ತದು. ಸುಮ್ ಕೊಟ್ಟದ ಪಾಡಾಕತಿ. ಅದನ್ನ ನಮ್ಮ ಹುಡುಗಿ ತಲ್ಯಾಕ ಕೊಡ್ತಾನೆ. ಕೊಡು ಕೊಟ್ಟ ಮೇಟಿಗೆ ಹಚ್ಕೊಂಡು ಅವನದು ಬಾಳೆ ಮೇಟಿಗೆ ಹೈದ ಹಾಕತಿ. ಹಾಂ 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 ಹುಡುಗಿದು ಪಾಡಾಕತಿ. ಅದು ನೀನು ಮೊದಲೆಲ್ಲ ಇಟ್ಟಿದ್ ಕರಿ ಅವ ಕುರ್ಸಾಲಿ ಹಂಗೆ ಮಾಡಿ ಇಟ್ಟಿದ್ದ ಅದನ್ನ ಏರ್ಲೇಳ ಏನು ಮಾಡಕ್ಕೆ ಬರೋಲ್ಲ. ಹಾಂ ಇವತ್ತು ಮಾಡಿ ಕೊಟ್ಟದನ್ನ ಪಾಡಾಕತಿ ನೋಡು. ಅದ ಅಷ್ಟ ಮಾಡಿ ಬಿಡ್ಬೇಕತ್ ನಾನು ಎದಿ ಮೇಲೆ ಸರಿ ಮಾಡಿ. ಹಾಂ ಒಬ್ರಿಗೆ ಗೊತ್ತಾತು ಒಬ್ರಿಗಿಲ್ಲ. ಹುಡುಗಿರಿ ಹ್ಞೂ ಅದತ್ತೆ ನಿನ್ನ ಮಗಳು. ಹುಡುಗಿ ಮನ್ಕೊಂಡು ಜೀವ ಆಯ್ತತ್ರಿ ಅವನ ಮ್ಯಾಲ. ಕುರ್ಸಾಲಿ ಅವನ ಗಾತ ಅವ ಮಾಡ್ಕೊಂಡ. ತಮ್ಮನ ಮಗ ಒಲ್ಲೆನ ಹಾಕತ್ತಾನ. ಹೇಳಿಲ್ಲ ಅದನ್ನ ಏನಾರು ಮಾಡಿಟ ತಿಳಿಸಿ ಹೇಳಿ ಅದನ್ನಟ ಲಡ್ ಕಟ್ಟದ ತೆಗಿ. ಅದ ರೀ ಹಂಗಾರೆ ಯಾಕೆ ಬಾಳೆ ಮೇಟಿಗೆ ಹತ್ಕೋತಾವ ಮಾಡೋಣ ತಗೋರಿ ಅದನ್ನ. ಹಾಂ ನಾನು ಒಂದಿಟ್ಟ ದಗದೈತಿ. ನಾನು ಅದು ಹೋಗೇ ಬಿಡ್ತೀನಿ. ಹೋಗ್ಬಿಡ್ತೀರಿ? ಹಾಂ ಏನು ಕೆಲಸ ಮಾಡ್ದವ್ರಿ? ಏನು ನಡ್ದಾವ ಹಂಗೆ. ಏನು ಕುಂಡ್ರಲೆ ಮತ್ತು ತಂಬಾಕು ಸೇದನು ಏನು ತಾಂಬಾಕಿದ ಈಗ ತಿಂದೀನಿ. ಹಂಗೆ ನೀನು ನೋಡಿ ನೋಡ. ಹಾಂ ಭೇಟಿಯಾಗಿ ಹೋಗ್ಬೇಕಂತ ಬಂದೀನಿ. ಆಯ್ತಾ ಆರಾಮದಾರ್ಲ? ಆರಾಮೈತಪ್ಪ. ನಡ್ತೀರಿ? ಹಾಂ ನಡ್ರಿ ಭೇಟಿ ಆಗೋಣ ಮತ್ತ. ಆಯ್ತು ಆಯ್ತು ಆಯ್ತು. ಯಾವಾಗ ಸ್ವಲ್ಪ ದೌಡ್ ಮಾಡಿ ಮದ್ವಿದ ಅದನ್ನ ಎದ್ ಮೇಲೆ ಸಾದಿ ನೀವು ಬರಕ್ತಿರಲ್ಲ ಹಿರಿಯಾರ. ಬರ್ತು ಹಾಂ ಮಾಡೋಣ. ಚಂದ ಇತ್ತ ಮಾಡೋಣ. ಆಯ್ತು ಆಯ್ತು ಆಯ್ತು. ಹಾಂ ಶ್ರುತಿ ಶ್ರುತಿ ಯಾರು ಇವರು? ಈಕೆ ನಿಮ್ಮ ತಂಗಿ. ನಮ್ಮ ತಂಗಿ? ನಾ ಈಗಿನ ಮದುವೆ ಮಾಡ್ಕೊಂಡು ಬಂದೇನೆ. ಒಂದು ಮಾತು ಹೇಳಿಲ್ರಿ ನನಗೆ. ಹಿಂಗೆ ಯಾಕೆ ಮಾಡಿದ್ರಿ? 15 ವರ್ಷದಿಂದ ನಾನು ನೋಡಿ ಸಾಕಾತ. ನಿನಗೆ ಎಲ್ಲ ಥರ ಮಾತಾಡ ಆಯಿತು, ಎಲ್ಲ ದವಾಖಾನೆ ತೋರಿಸಿದ್ದು ಆಯ್ತು, ದೇವ್ರು ಹೋಗಿ ಬಂದು ಆತ. ಆದ್ರೆ ನೀ ಎಲ್ಲ ಥರ ಹೊಡೆಯವಲ್ಲಿ ನನಗಂತೂ ಸಾಕ ಹೋಗೈತಿ. ನಾ ಒಂದು ಹೊರಗೆ ಕಾಲಿಟ್ರೆ ಸಾಕು, ಎಲ್ಲೇ ಪಾವಣೆ ಮಣಿ ಹೋದ್ರೆ ಸಾಕು, ನನಗೆ ಬರೀ ಅರ್ಥ ಕೇಳ್ತಾರೆ. ಎಟ್ಟು ಅದು ಹುಡುಗು ಇನ್ನ ಯಾವಾಗ ಹಿಡಿತಿ. ನನಗೆ ಇದೆಲ್ಲ ಕೇಳಿ ಸಾಕಾಗಿರ ನಾನು ಡಿಸೈಡ್ ಮಾಡಿಬಿಟ್ಟೆ. ಇನ್ನು 2ನೇ ಮದುವೆ ಆದ್ರೂ ಬರೋಬರ ಆಕತ್ತೇಳಿ ಅದಕ್ಕೆ ಈಕಿನ ಮದುವೆ ಮಾಡ್ಕೊಂಡು ಬಂದಾನೆ. ಏನು ಇಬ್ರು ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ಸಾಕ. ಇನ್ನೇನು ಮಾತಾಡಬೇಡ. ಅಕ್ಕ ನಾ ಇಬ್ರು ಹೊಂದ್ಕೊಂಡಿರೋಣ ಅಕ್ಕ. ಅಲ್ರಿ ಮೊನ್ನೆ ಆದ್ರು ನೀ ಏನು ಹೆಚ್ಚು ಮಾತಾಡಬೇಡಿ. ರೀ ನಾ ಡ್ರೆಸ್ ಚೇಂಜ್ ಮಾಡ್ಬೇಕು. ರೂಮ್ ಎಲ್ಲ ಐತ್ರಿ. ಏನಿಲ್ಲ, ಅಲ್ಲಿ ಸೀದಾ ಹೋಗ್ಕಾವ್ರಿ. 2ನೇ ರೂಮ್ ಐತ್ಲೆ ಅದು ನಿಂದ. ಅಕ್ಕ ನೀ ಏನು ಮಾತಾಡಬೇಡ. ಮುಂದಿನ ತಯಾರಿ ಮಾಡ. ನಮ್ದು ಇವತ್ತು ಮದುವೆ ಆಗೈತಿ, ನಿನಗೆಲ್ಲ ಗೊತ್ತೈತಿ. ಅದನ್ನ ರೆಡಿ ಮಾಡ್ಕೊ ಹೋಗು. ಅಕ್ಕ ಏನಾಯ್ತು? ಅಕ್ಕ ಸ್ವಲ್ಪ ಉಪ್ಪು ಬಿಡಿ ಅಕ್ಕ. ಅಕ್ಕ ಅಕ್ಕ ಏನು? ರೀ ರೀ ಅಕ್ಕ ನೀರು ಕುಡಿ. ಏನಿಲ್ಲ ಅಕ್ಕ ಏನಾಯ್ತು ಹೇಳು? ಆರಾಮದಿ ಇಲ್ಲ ನೀ? ಏನೋ ಸಡನ್ಲಿ ತಲೆ ಕುತ್ತು ಬಂದು ವಾಂತಿ ಒಂದಿಷ್ಟು ಉಪ್ಪು ಒಂದಿಷ್ಟು ಬಿಡಿ. ರೀ ಅಕ್ಕ ವಾಂತಿ ಮಾಡಕತ್ತಾರ ಬರ್ರಿ. ಅವ್ರು ಯಾಕೆ ಹೇಳ್ತೀವಿ ಸುಮ್ಮನೆ? ಅಕ್ಕ ನೀ ಇಷ್ಟು ಚೂರು ವಾಂತಿ ಮಾಡಕತ್ತಿ. ಇದು ವಾಂತಿ ನಂಗೇನು ಆಗಿಲ್ಲ. ಅಕ್ಕ ಗುಡ್ ನ್ಯೂಸ್ ಕೊಟ್ಟಿಲ್ಲಕ್ಕ. ಇಷ್ಟು ಲಗುರಿ ಬರೀ ಅಕ್ಕ ಗುಡ್ ನ್ಯೂಸ್ ಹೇಳ್ತಾಳ. ಅವ್ರಿಗೆ ಇನ್ನೂ ಗೊತ್ತಾದ್ರ ಭಾಳ ಖುಷಿ ಪಡ್ತಾರ. ಹ್ಞೂ ಅಕ್ಕ, ಎಷ್ಟು ದಿನದ ಕನಸು ಗೊತ್ತೇನು ಅವ್ರದ್ದು ಇದು. ನನ್ನ ಮುದ್ದು ಅಕ್ಕ ದೃಷ್ಟಿ ಹಾಕೋ ನಿಂಗವ್ವ. ಇನ್ಮ್ಯಾಗ ನೋಡು ನೀ ಏನು ಕೆಲಸ ಮಾಡಂಗಿಲ್ಲ, ಎಲ್ಲ ನಾನಾ ಮಾಡ್ತೇನೆ. ಏ ಹಂಗಂತ ಏನಿಲ್ಲ, ಇವಾಗ ಕೆಲಸ ಮಾಡಿದ್ರೆ ನಡೀತೈತಿ. ಏನಿಲ್ಲ, ನಾನು ನಿಮ್ಮ ತಂಗಿ ಬಂದೇನಿ, ಎಲ್ಲ ನಾನಾ ನೋಡ್ಕೊಂತೇನೆ. ನೀ ಇರಕ್ಕ ನಾ ಈ ವಿಷಯ ಅವ್ರಿಗೆ ಹೇಳಿ ಬರ್ತೇನೆ. ಅವ್ರಿಗೆ ಈಗ ಹೇಳ್ಬೇಡ, ಅವ್ರು ಆಮೇಲೆ ಬರ್ತಾರಲ್ಲ ಒಳಗೆ, ಅವಾಗ ಹೇಳಿ. ಇಲ್ಲ ನನಗೆ ಖುಷಿ ಆಗಿರ್ತೈತಿ, ನಾನಾ ಹೇಳಿ ಬರ್ತೇನೆ. ಆಯ್ತು, ನಾನು ರೂಮ್ನಾಗಿರ್ತೀನಿ. ನೀ ಇಲ್ಲೇನೋ ಈಗ ಮಾಡ್ಬೇಡ ನೋಡು. ಏನು ರೂಮಿಗೆ ಬಾ ಬಾ ಅಕ್ಕ. ನೀ ರೆಸ್ಟ್ ಮಾಡಮ್ಮ, ಅವ್ರಿಗೆ ಹೇಳಿ ಬರ್ತೀನಿ. ರೀ ರೀ
ರೀ ಏನು ರೀ ನಿಮ್ಗೊಂದು ಸಿಹಿ ಸುದ್ದಿ ಹೇಳ್ತೀನಿ ರೀ. ಏನು ಅಂಥದ್ದು ಎಷ್ಟು ಖುಷಿ ಆಗೈತೆ ರೀ ಅಕ್ಕ 3 ತಿಂಗಳು ಪ್ರೆಗ್ನೆಂಟ್ ಅದ ರೀ. ಹೌದು ಹಾಂ ರೀ ನಿಜ ಹೇಳಕ್ಕೆ ನಿಜ ರೀ. ನಿಮ್ದು ಎಷ್ಟೋ ದಿನ ಕನಸು ರೀ ಅಕ್ಕ ಪ್ರೆಗ್ನೆಂಟ್ ಆಗ್ಯಾರ ಅಲ್ಲ ಈಗ. ಇಷ್ಟೆಲ್ಲ ದೇವರಿಗೆ ಹರಕೆ ಹೊತ್ತು 15 ವರ್ಷದ ಕಾದಿರ್ತೀವಿ ಇವತ್ತು ಸಾರ್ಥಕ ಆತ ಸರಿ. ನಡಿ, ಮಗ. ಬರ್ರಿ ಅಕ್ಕ 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 ಮಾವ ಬಂದ್ರೆ ಚಿನ್ನ ನನಗೆ ಇಂಥ ಖುಷಿ ಇಷ್ಟು ಬೇಗ ಕೊಡ್ತೇವೆ ಅನ್ಕೊಂಡಿರ್ಲಿಲ್ಲ ನಾನು. ಅಂತೂ 15 ವರ್ಷದಿಂದ ಕಾದಿದ್ದಕ್ಕೆ ಆ ದೇವ್ರ ಇವತ್ತು ಕಣ್ಣು ಬಿಟ್ಟ. ಎಷ್ಟು ದೇವ್ರಿಗೆ ಹೋಗಿದ್ದು, ಎಷ್ಟು ದೇವ್ರಿಗೆ ಹರಕೆ ಹೋಯ್ತು. ಆದ್ರೆ ದೇವ್ರ ಒಂದೊಂದು ಟೈಮ್ದಾಗ ಲೇಟ್ ಮಾಡಿ ಕೊಟ್ಟರು ಲೇಟೆಸ್ಟ್ ಆಗಿ ಕೊಡ್ತಾನಂತೆ. ಹಂಗೆ ನನಗೂ ಲೇಟೆಸ್ಟ್ ಆಗಿ ಸಿಹಿ ಸುದ್ದಿ ಕೊಟ್ಟಿ. ಇನ್ನು ಮ್ಯಾಗಿಂತ್ರ ನೀ ಏನು ಕೆಲಸ ಮಾಡಂಗಿಲ್ಲ. ನೀ ಕೂತಲ್ಲೇನ ನಿನ್ನ ತಂಗಿ ಕಾವೇರಿ ತಂದು ಕೊಡ್ತಾಳೆ. ಏನು ಮ್ಯಾಗಿಂತ್ರ ಆಕಿಗೆ ಏನು ತಗದ ಹಚ್ಚ ಮಾಡ ಎಲ್ಲ ನಿಂದ. ಆಕಿಗೆ ಒಳಗೆ ಮಗು ಚಲೋತೆ ಬೆಳಿಬೇಕಾರ ಆಪಲ್ ತಿನ್ಸ್ಬೇಕತ್ತ. ಆಪಲ್ ನಂಗೆ ಹುಡ್ತೈತೆ ನನ್ನ ಮಗ. ಹಾಂ ರೀ ಹಂಗಾಗ್ಲಿ ರೀ ಅಕ್ಕ. ನಾ ಎಲ್ಲ ಕೆಲಸ ಮಾಡ್ತೀನಿ. ಬರ್ರಿ ಮುಂದಿನ ಕೆಲಸ ನೋಡೋಣ್ರಿ. ಅಕ್ಕ ನೀವು ರೆಸ್ಟ್ ಮಾಡ್ರಿ. ಅವಕಾಶ ಬಿಡ್ರಿ ನಾನು ನಡೀತೀನಿ. ಯಾಕೆ ಅಲ್ಲಿ ಒಳಗೆ ನನ್ನ ಮಗಗೆ ತ್ರಾಸ ಆಗಬಾರ್ದು. ನೀನು ತ್ರಾಸ ಆದ್ರೆ ನಡೀತೈತೆ ನನಗೆ. ಆದ್ರೆ ನನ್ನ ಮಗಗೆ ಏನೋ ತ್ರಾಸ ಆಗಬಾರ್ದು. ಸಕಾಸ್ ಸಕಾಸ್ ಡಾಕ್ಟ್ರ ಸಕಾಸ ನಡೀತಿ ಹೇಳ್ಯಾರ. ಒಂದು ಸ್ವಲ್ಪ ಏನು ಅಡಿಗೆ ಮಗುಗೆ ತ್ರಾಸ ಆಗತೈತೆ. ಏ ಕಾವೇರಿ ಸರಿಲ್ಲ ಬರೋ ಕಾಂತತಿಲ್ಲ ಹಾಗೆ ಕಸ ಹೊರಗತ್ತದೆ. ನಾನು ನಿಂತೆ ಕರ್ಕೊಂಡ್ರೆ ಸೈಡಾಗ. ಏಯ್ ಸಕಾಸ ಎಷ್ಟು ಏನು ಅರ್ಜೆಂಟ್ ಐತಿ? ಎಷ್ಟ್ರ ಕಾಳಜಿ ಮಾಡ್ತೀನಿ. ಸುಮ್ಮನೆ ಎತ್ಕೊಂಡು ಹೋಗ್ಲೇನ ಒಳಗೆ? ಇವ ಬೇಡ. ಏಯ್ ಮಂಗ್ಯ ಕಾಣೋದು ಹಚ್ಚಕ್ಕೆ ಬರ್ತೈತಿಲ್ಲ. ಆಕೆ ಎಷ್ಟು ತ್ರಾಸ ಆಗತೈತೆ ಹಂಗ ನೋಡ್ಕೊಂಡು ಬಿಡ್ತದಲ್ಲ. ನೀ ಯಾತ ಕರೆಂಟ್ ಇಲ್ಲ ಫ್ಯಾನ್ ಹಚ್ಚಾಕ. ಗಾಳಿ ಕೈಲೇ ಬೀಸ್ಬೇಕಲ್ಲ ಐತೆ. ಯಾಕ್ರಿ ಆಕೆಗೆ ಅಷ್ಟು ಸಿಟ್ ಮಾಡ್ತೀರಿ? ಏ ಸಿಟ್ ಮತ್ತೆ ನೋಡ ನೋಡ್ಕೊತ ಕೂತಾಳ. ಗಾಳಿಯಾರ ಬೀಸೋದೈತಿಲ್ಲ. ಆಕೆಯಾರ ಹೆಂಗ್ ಮಾಡ್ತಾಳ? ಆಕೆ ಏನು ಮಾಡ್ತಾಳೆ? ನನಗೆ ಒಟ್ಟು ನನ್ನ ಮಗಗೆ ತ್ರಾಸ ಆಗಬಾರ್ದು. ಏನೂ ತ್ರಾಸ ಆಗಂಗಿಲ್ಲ ಹೇಳ್ರಿ. ಏ ಕಾವೇರಿ ಒಂದು 5 ನಿಮಿಷ ಕುಂತ್ರಾಕ ಬಿಡಂಗಿಲ್ಲ ಅಲ್ರಿ. ಎದಕ್ಕೆ ಹೋಗೋದು? ಏ ನೀ ಏನು ಮಾತಾಡಬೇಡ. ನೀರು ತೊಂಬರಾಗಲ್ಲಿ ಕುಡಿಯಾಕ ಗೊತ್ತೈತೆ. ನೀ ರೆಸ್ಟ್ ಮಾಡ. ಯಾವಾಗ ನೋಡಿದ್ರೆ ಹೆಂಡತಿ 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 ಅಂತ ಅಕ್ಕಿಯಿಂದ ಅಡ್ಡಾಡ್ತಾರ. ಮತ್ತು ನನಗೆ ಕೆಲಸ ಮಾಡಕ್ಕೆ ಕಟ್ಕೊಂಡಾರೆ ಇವರು. ಹಾಂ ಮಾವ ಅಂತಂದೆ ನಾನು ಇಷ್ಟಪಟ್ಟು ಮದುವೆ ಆದರೆ ಇವ್ರು ದಿನ ನನ್ನ ಇಲ್ಲಿ ಮನೆ ಕೆಲಸ ಮಾಡಿಸೋದೆ ಅವ್ರಿಗೆ ಚಾಕ್ರಿ ಮಾಡಕ್ಕೆ ಹಚ್ತಾರ. ಮಾಡ್ತೀನಿ, ಇದಕ್ಕೊಂದು ಉಪಾಯ ಮಾಡಬೇಕು. ಓಕೆನೆ ನಮ್ಮ ಅಪ್ಪನ ಹತ್ರ ಹೋಗಿ ಹೇಳ್ತೀನಿ. ನಿಮ್ಮ ಬಗ್ಗೆ ಎಲ್ಲ ಹೇಳ್ತೀನಿ, ಇಕ್ಕಿ ಬಗ್ಗೆನೇ ಹೇಳ್ತೀನಿ. ಬಿಡಂಗಿಲ್ಲ, ಇಷ್ಟಕ್ಕೆ ಮುಗಿಸಂಗಿಲ್ಲ. ಯಪ್ಪ ಬಾ ತಂಗಿ. ಯಪ್ಪ ನಾವು ಅನ್ಕೊಂಡಿದ್ದೇನ ಆಗಂಗಿಲ್ಲ. ನನಗೆಲ್ಲ ಗೊತ್ತಾಗೈತಿ. ಏನಾತವ? ಆಕಿ ನಮ್ಮಕ್ಕ ಹಡ್ದಾಳೆಪ್ಪ. ಹಡ್ದಾಳು? ಹ್ಮ್ ಮತ್ತೀಗ ಒಂದು 17 ವರ್ಷ ಆತಾಕಿ ಹಡ್ದಿದ್ದಿಲ್ಲ, ಈಗ ಹಡ್ದಾಳು? ಹಡ್ದಾಳೆಪ್ಪ. ನಾವೇನೇನು ಆಸೆ ಇಟ್ಕೊಂಡ ಮದುವೆ ಆದ್ವಿ, ಈಗ ಇನ್ನೊಂದು ಆಗತೈತಿ. ಅಷ್ಟ ಅಲ್ಲ, ಅವರು ನನ್ನ ನೋಡಾಕವಲ್ರು. ಬರೀ ಆಕಿಗೆ ಜೂ ಮಾಡ್ತಾರ, ಆಕಿಗೆ ಉಣಿಸ್ತಾರ, ಆಕಿಗೆ ಎಲ್ಲ ಮಾಡ್ತಾರ. ಅವ್ರ ಕಣ್ಣಿಗೆ ಕಾಣಕತ್ತಿಲ್ಲಪ್ಪ. ಹಿಂಗೆ ಮಾಡಾಕತ್ತೇನು ಹೊಲ್ಬಟ್ ನನ್ನ ಮಗ? ಹಂಗಾದ್ರೆ ತಂಗಿ ನಾನು ಒಂದು ಪ್ಲ್ಯಾನ್ ನೋಡ್ಸೀನಿ. ಏನಪ್ಪ ಅದು? ತಂಗಿ ಒಂದು ಮಾತು ಹೇಳ್ತೇನೆ ನಿನಗೆ. ಆ ಕೂಸಿನ ನೀನು ಸಾಯಿಸ್ಬಿಡ. ಆ ಕೂಸಿನ ಸಾಯಿಸ್ಬಿಟ್ಟೆ ಅಂದ್ರೆ ನಿನ್ನ ಮೇಲೆ ಜಾಸ್ತಿ ಪ್ರೀತಿ ಆಕತ್ತೆ ಅವಂದ. ಮತ್ತು ನಿನ್ನ ಮೇಲೂ ಪ್ರೀತಿ ಆಕೈತಿ, ಆಕಿ ಮೇಲಿನ ಪ್ರೀತಿ ಕಡಿಮೆ ಆಗಿಬಿಡ್ತೈತಿ. ಯಪ್ಪ ಕೂಸು ಸಾಯಿಸೋದು ಮಹಾ ಪಾಪ ಯಪ್ಪ, ಬ್ಯಾಡದು. ಈಗ ತಂಗಿ ನಮ್ಮ ಜೀವನ ಚೆನ್ನಾಗಿರ್ಬೇಕಾದ್ರೆ ಅದನ್ನು ಮುಗಿಸಬೇಕು ನಾವು. ಅಲ್ಲಪ್ಪ ಕೂಸು ಸಾಯಿಸೋದು ಮಹಾ ಪಾಪ. ಇಲ್ಲ, ಈಗ ಒಬ್ಬರು ತಲೆ ಮೇಲೆ ಒಬ್ರು ಕಾಲಿಟ್ಟದ ತುಳ್ದಾಗನೇ ನಮ್ಮ ಬಾಳೆ ಆಕೈತಿ ತಂಗಿ. ನಿನ್ನ ಬಾಳೆ ಚೆನ್ನಾಗಿರ್ಬೇಕಾದ್ರೆ ನಾ ಹೇಳಿದಷ್ಟು ಅಷ್ಟೇ ಮಾಡ್ಬೇಕು ನೋಡಿ ನೀ. ಏನಪ್ಪ ನನಗೇನು ತಿಳಿಯಾಕ ಇಲ್ಲ, ಅದನ್ನು ಒಂದು ಸ್ವಲ್ಪ ಹಾಕಿ ಮುಗಿಸ್. ಆಯ್ತು ಗೊತ್ತ, ನೀ ಹೇಳಿದ್ದ ಕರೆಕ್ಟ್ ಐತಿ. ಯಾಕಂದ್ರೆ ನನ್ನ ಜೀವನ ಚಲೋ ಇರಬೇಕಿಲ್ಲ, ನಾನು ಚಲೋ ಇರಬೇಕು. ಕೂಸಲ್ಲ ಯಾಕೆ ಅಳತೈತಿ ನನ್ನ ಬಂಗಾರ? ಯಾಕೆ ಹಠ ಮಾಡತೈತದು? ಅಳ್ಬಾರ್ದ ಅಮ್ಮ? ತಿನ್ನು ತಿನ್ನಪ್ಪ, ತಿನ್ನು, ಇದು ತಿನ್ನು, ತಿನ್ನವ. ಶಾಣೆ ಐತಿ ನನ್ನ ಗುಂಡಿ, ಶಾಣೆ ಐತಿ, ಭಾಳ ಶಾಣೆ ಅದಾಳೆ ಅವ್ವ. ಬಂಗಾರ ಗುಂಡಿ ಅವ್ವ, ಇದು ಬಂಗಾರ ಗುಂಡಿ.
ಹೇಳ್ತೀನಿ. ಮಮ್ಮಿ ಹತ್ರ ಹೋಗಮ್ಮ, ಸಣ್ಣ ಮಮ್ಮಿ ಹತ್ರ ಹೋಗಮ್ಮ. ಏ ಬಂಗಾರಿ ಯಾವ ಮಾಡಕತ್ತಿದ್ದು ಮಗ ಒಂದಿಟ್ಟು ಆಡಿಸ, ನಾ ಒಂದಿಟ್ಟು ಒಗೆ ಬರ್ತೀನಿ. ನೋಡ ಬಂಗಾರ ಇಲ್ಲ, ನಾನು ನೋಡ್ಕೊಂತೀನಿ ಹೋಗ್ತೀನಿ. ಬೇಡ. ಎಷ್ಟರೋ ತಾಳಿಕಿ ಈಕಿ ಹುಟ್ಟಿದಾಗಿದ್ದ ನನ್ನ ಜೀವಕ್ಕ ನೆಮ್ಮದಿನ ಇಲ್ಲ, ಬಿಡಂಗಿಲಿಕ್ಕಿನ. ಈ ಪೀಡ ಸತ್ತಲ್ಲ, ಬಟ್ ಗಂಡನ ನನ್ನವನ, ಮನಿನ ನಂದ ದರಿದ್ರ. ಈಗ ಮನಸ್ಸಿಗೆ ಶಾಂತಿ ಆಯ್ತು. ನನ್ನ ಮಗಳು ಮುಕ್ಕೊಂದೈತಲ್ಲ. ಚಿನಿ, ಚಿನ್ನಮ್ಮ, ಸಣ್ಣವ ಮಲಗಿಸಿದ್ಲ ಅಮ್ಮ ನಿಂಗ? ಚಿನ್ನು, ಕಾವೇರಿ, ಏ ಕಾವೇರಿ, ಅಕ್ಕ ಪಾಪು ಮುಕ್ಕೊಂದೈತೇನ? ಹಾಕ ಮಕ್ಕೊಂಡಾಳ. ಹಾಲು ಕುಡ್ಸಿರಿ? ಕುಡ್ಸಿದೆ ಅಕ್ಕ. ಚಿನಿ, ಎಟ್ರ ನಿದ್ದೆ ಹೊಡಿತೈತಿದ್ದು? ಚಿನಿ, ಬಂಗಾರ ಗುಂಡಿ ಮಕ್ಕೊಂಡಾಳಕ್ಕ. ಚಿನಿ, ಚಿನ್ನಿ, ಏ ಚಿನ್ನಿ, ಕಾವೇರಿ ಏಳು ಮಲಗೈತಿಲ್ಲ ಚಿನ್ನಿ. ಈಗ ಮಕ್ಕೊಂಡಾಳಕ್ಕೆ ಅಕ್ಕಿ ಮತ್ತೆ ಎಬಸ್. ಚಿನ್ನಿ, ಏ ಚಿನ್ನಿ, ಚಿನ್ನಿ, ಕಾವೇರಿ ಏಳು ಮಲಗಲ್ಲ. ಚಿನ್ನಿ, ಏ ಚಿನ್ನಿ, ನೋಡಕ್ಕ ಎಬಸ್. ಏನ್ ಮಾಡಿದ್ವಿ ಹೇಳು ಕಾವೇರಿ. ಚಿನ್ನಿ, ಏನ್ ಮಾಡಿದಿ? ಏನ್ ಮಾಡಿದಿ ಅಂದ್ರೆ ಏನ? ಚಂದಗೆ ಎಬಸ್ ಹೇಳ್ತಾವ. ಚಿನ್ನಿ, ಚಿನ್ನಿ, ಕಾವೇರಿ ನನ್ನ ಮಗಳು ಹೇಳವಲ್ಲೆಗಾಳ. ನಾನು ನಿನ್ನ ಕೈಯಾಗ ಕೊಟ್ಟೋಗಿನಿಲ್ಲ, ನಿಂಗೆ ಗೊತ್ತಿಲ್ಲನ? ನೋಡಕ್ಕ, ನಾ ಏನು ಮಾಡಿಲ್ಲ ಕೂಸಿಗೆ. ನೀ ಹೆಂಗ್ ಕೊಟ್ಟಿಲ್ಲ ಹಂಗ ತಂದ್ ಮಂಗಿಸೀನಿ. ನಾನು ಏನು ಕೇಳ್ಬೇಡ ನೀ ಕೂಸಿನ ಬಗ್ಗೆ. ಮತ್ತಕ್ಕೆ ಹೇಳಂಗಿಲ್ಲನ? ಚಿನ್ನಿ, ಚಿನ್ನಿ, ನಿಜ ಹೇಳು ಕಾವೇರಿ, ಏನ್ ಮಾಡಿದಿ? ಅಂದ್ರ ಏನು ನಿನ್ ಮಾತಿನ ಅರ್ಥ? ನಾ ಸಾಯ್ಸಿ ನಿನ್ ಪಾಪುನ? ನಿನ್ ಪಾಪು ಸತ್ತ ಬಿಡ್ತೇನೆ ನೀನ? ಅಂದ್ರೆ ನಿನ್ ಪಾಪು ಸತ್ತೈತೆ ಅಂತ ನೀನ್ ಡಿಸೈಡ್ ಮಾಡಿ. ಏ ಚಿನ್ನಿ, ಮಕ್ಕಂದೈತಿ ಚಂದಗೆ ಎಬಸ್, ನೀರ್ ಹಾಕಿ ಎಬಸ್ ಹೇಳ್ದೈತಿ. ನೀನ್ ಯಾವ ಬಾಯಿಲಿ ಹೇಳ್ತಿ? ನೀರ್ ಹಾಕಿ ಎಬ್ಸಕ್ಕೆ ಏನದು ದೊಡ್ಡ ಹುಡುಗಿ ಐತೆ? ಸಣ್ಣ ಕೂಸು. ಚಿನ್ನಿ, ಚಿನ್ನಿ, ನಿಜ ಹೇಳು ಕಾವೇರಿ, ಏನ್ ಮಾಡಿ? ನಂಗೆ ಗೊತ್ತಿಲ್ಲಕ್ಕ, ನೀನ್ ನನ್ನೇನು ಕೇಳಕ್ ಹೋಗ್ಬೇಡ. ಕಾವೇರಿ ಬಾ ಇಲ್ಲಿ. ಕಾವೇರಿ ನಿಜ ಹೇಳು, ಏನ್ ಮಾಡಿದಿ ನನ್ನ ಮಗಳಿಗೆ? ನೋಡಕ್ಕ, ನೀ ಮಾತಾಡಿದ್ದ ಹತ್ತೆಟ್ಟು ಮಾತಾಡಕ್ ಬರ್ಬೇಡ ನನ್ ಮುಂದ. ನನ್ಗೆ ಗೊತ್ತಿಲ್ಲ ನಿನ್ ಪಾಪು ಸುದ್ದಿ. ನೀ ಹೆಂಗ್ ಕೊಟ್ಟೆ ಹಂಗೆ ತಂದ್ ಮಂಗಿಸೇನ. ನಾನು ನಿನ್ ಕೈಯಾಗ ಕೊಟ್ಟಿನಿ, ನಿನಗ ಗೊತ್ತು ನನ್ನ ಮಗಳಿಗೆ ಏನ್ ಮಾಡಿ ಹೇಳು. ನಾ ಏನು ಮಾಡಿಲ್ಲ. ಮಾತಾಡಿದ್ದ ಸಣ್ಣ ಕೂಸು ಏನ್ ಮಾಡಿತ್ತ ನಿನಗ? ಸೇಡಿದ್ರ ನನ್ನ ಮೇಲೆ ತಿರ್ಸ್ಕೋಬೇಕಿಲ್ಲ. ನನ್ನ ಬಂಗಾರ ಅಂತ ಮಗಳಿಗೆ ಏನು ಮಾಡಿದಿ ಹೇಳು. ನಿಂಗಾದ್ರೂ ಸರಿ ಆಗಂಗಿಲ್ಲ. ಬಾ ನೀನ್ ಪಂಚಾಯತಿಗೆ ಹೋಗುಂಬಾ. ಪಂಚಾಯತಿ ನಾ ಯಾಕೆ ಬರ್ಲಿ? ಬರ್ಬೇಕು. ಪಂಚಾಯತಿಗೆ ಹೋಗುನಲ್ಲ, ನೀ ಏನು ಮಾಡಿಲ್ಲ ಅಂದ್ರೆ ಅಲ್ಲಿ ಗೊತ್ತಾಗತ್ತಲ್ಲ. ಬಾ, ಈಗ ನನಗೇನು ಗೊತ್ತಿಲ್ಲ, ನೀ ಬನ್ನಿ ಬನ್ನಿ. ವಿಷಯ ಮನೆ ಅಕ್ಕ. ಅಯ್ಯೋ, ನಾನ ಏನೋ ಮಾತಾಡಿ ಸಾಯ್ಸೇನಿ ಅಂತ ನಾನ ಬಾಯಿ ಬಿಟ್ಟಂಗಾಯ್ತು. ನಾನು ಒಗ್ಯಾನ್ ಮಾಡಕ್ ಹೋಗಿದ್ದೆ, ಕ್ಯಾವ್ ಚಿನ್ನಿ ಕೊಟ್ಟು ಹೋಗಿದ್ದೆ. ಗಪ್ಪಾಗಳು ಹೇಳೋ ಚಿನ್ನಿ ಒಟ್ಟ ಏನು ಉಸಿರೇ ಇಲ್ದೆ. ಕರೆ ಹೇಳ. ಕೈ ತೆಗಿರಿ. ನಾನು ಮ್ಯಾಲ ಹುರ್ಕೋತಿದ್ದೆ, ನಾನು ಹಿಂದಿನ ಪ್ರತಿಕ್ಷಣನು ಕಾಡ್ತಿದ್ದೆ. ನನ್ನ ಮಗಳು ನೆನಕ್ ಬಂದದ್ರು ಒಪ್ಕೋ. ತೆಗಿರಿ ಕೈ. ಯಾರ್ ಪಾಪು ಯಾರ್ ಕೊಂದಾರ? ಸೀದಾ ಸೀದಾ ಮಾತಾಡ್ರಿ ನೀವು. ಎಲ್ಲಾರ ಪಂಚಾಯತ ಕರೆ ವಶ ಆತ ತಿಳ್ಕೋ. ನಿನ್ನ ಮಾತ್ರ ಜೀವ ಸಹಿತ ಬಿಡೋದಿಲ್ಲ. ಆಯ್ತು ನೋಡ್ರಿ, ಪಂಚಾಯತಿ ಮಾಡನ್ರಿ, ನೋಡನ್ ಗೊತ್ತಾಗೈತಿ ಯಾರ್ ಕೊಂದಾರ ಯಾರು ಬಿಟ್ಟಾರ. ನಡಿ. ಒಂದ ನ್ಯಾಯ ಆಗೈತ್ರಿ. ಬಾಲು ಏನದ ನ್ಯಾಯ? ನಾನು ಹೆಂಡತಿ ನನ್ನ ಮಗಳನ್ನ ಮನ್ಯಾಗ ಮಡಗಿಸಿ ಒಗ್ಯಾನ ಬರ್ತಾನೋ ಅಂತೇಳಿ ನಾನು 2ನೇ ಹೆಂಡತಿಗೆ ನೋಡ್ಕೋತ ಹೇಳಿದ್ದೀನಿ. ನಾನು ಹೆಂಡತಿ ಮನೆ ಬರಕೊಡ್ದಾಗ ನಾನು ಕೂಸು ಸತ್ತ ಬಿಟ್ಟೈತ್ರಿ. ಲವ್ ನಾವು ಹಡ್ಡಿ. ಒಂದ್ ನಿಮಿಷ ರೀ, ನೀವು ಇವ್ರು ಹೇಳೋದು ಕೇಳ್ತೀರಿ? ನೀವು ಇವ್ರು ಹೇಳೋದ? ಇಲ್ಲವ, ಏನು ಹೇಳಕತ್ತಾರ ಗಪ್ಪು. ನೀವು ಇಬ್ರು ಬಾಲೂನ್ ಹ್ಯಾಂಡ್ರಲ್ಲ? ಹಾಂ, ಅದೇ ನೋಡ್ದಂಗೈತೆ. 2 ಮಂದಿನ ಮಾಡ್ಕೊಂಡಿದ್ದು ಇವರಲ್ಲ? ಹ್ಞೂ ರೀ.
ಅವ ಏನೋ ಹೇಳಕತ್ತಾನ ಅದು ವಿಷಯ ಅದ ಗಂಭೀರವಾದ ವಿಷಯ ಐತಿ ಯಾಕೆ ಹಿಂಗೆ ಮಾಡತ್ತೀರಿ ಗೌಡ್ರ ಏನಾಗೈತ್ರಿ ಈಗ ಒಬ್ರು ಅವರು ಇವ್ರ ಮಗಳ್ರಿ ಹಾಂ ಆ ಪೈಲ ಒಂದು ಪ್ರೀತಿಸೆ ಮದುವೆ ಆಗಿದ್ದ ಹಾಂ ಸಮಸ್ಯೆಗಳು ಎಲ್ಲ ಅದು ಶುದ್ಧ ಆಗಿತ್ತ ಹಾಂ ಇತ್ಲಾಗ ಬಂದು ಮತ್ತೊಂದು ಈಗ ಸಮಸ್ಯೆ ಅಂತ ತಂದಾರು ಇದೇನು ನೋಡ್ರಿಪ್ಪ ಇದೆಲ್ಲ ಚರ್ಚೆಗೆ ಹಾಕ್ರಿ ಅದು ಏನು ಕೂಸಿನ ಬಲಿ ತೊಗೊಂಡರಿ ಇಬ್ರು ಕೂಡಿ ಏನ್ ನಿಮ್ಗೆ ತಂಗಿ ಗೊತ್ತೈತಿಲ್ಲಪ್ಪ ನಾ ಏನ್ರ ಇಂಥ ಕೆಲಸ ಏ ತಂಗಿ ನೀ ಅಂತಕ್ಕೆ ಏನು ಅಲ್ವಾ ಯಾರು ಎಂಥವ್ರು ಮಗಳ ಪರ ಮಾತಾಡ್ಬೇಡ್ರಿ ನೀವು ಏ ಇಲ್ಲ ಇದ್ದದ್ದೇ ಹೇಳ್ತ ನನ್ನ ಮಗಳು ಗುಣ ನನಗೆ ಗೊತ್ತಿಲ್ಲನ್ರಿ ಹಿರಿಯರ ಇರ್ತೈತಿ ಆದರೂ ಅದು ಏನು ಅನ್ನೋದು ವಿಷಯ ಗೊತ್ತಾಗ್ಬೇಕಲ್ಲ ಇದು ನಾನು ಅರ್ಬಿ ಒಗ್ಯಾಕ ಹೋದಾಗ್ರಿ ನನ್ನ ಮಗಳು ಆಡ ಹತ್ತಿತ್ರಿ ಕೊಟ್ಟು ಹೋಗಿನ್ರಿ ಆಕಿನ ಕೈಯಾಗ ಹಾಲು ಕುಡಿದು ಮಲ್ಗಸ ಅಂತ ಹೇಳ್ರಿ ಹೊಳ್ಳಿ ಬಂದು ನೋಡೋಷ್ಟ್ರೊಳಗೆ ನನ್ನ ಮಗಳು ಏನು ಗಪ್ಪ ಅದೇಳ್ರಿ ಏನೂ ಇಲ್ಲ ಯಾಕವ ಏನಾಗ್ತದೆ ಅಕ್ಕಿ ಕೊಟ್ಟು ಹೋದ್ಲರಿ ನಾ ಅದಕ್ಕೆ ಒಂದಿಷ್ಟು ಹಾಲು ಕುಡಿಸಿ ಮಲ್ಗಿಸಿದೆ ನಾನು ವಾಪಸ್ ಬಂದು ನೋಡೋಷ್ಟಕ್ಕೆ ಅಕ್ಕಿನೂ ಬಂದಿದ್ಲಿ ರೀ ಇಷ್ಟ ಆಗಿರೋದ್ರಿ ಅಲ್ಲಿ ಹಾಲಿನೊಳಗೆ ಆಗ ಎಷ್ಟೊತ್ತಾಯ್ತ್ರಿ ಇದು ಈಗ ಒಂದು ಅರ್ಧ ತಾಸು ಆತ್ರಿ ಈಗ ಪಾಪು ಈಗ ಪೂರ್ತಿ ಫೇಲ್ ಆಗೈತಿ ಹ್ಞೂ ರೀ ಏನೂ ಇಲ್ರಿ ಏನು ಉಸಿರಾಡ ಹತ್ತಿಲ್ರಿ ಏನೂ ಇಲ್ಲ ಯಾಕವ ಏನು ಹಾಲಿನೊಳಗೆ ಏನು ಇಸ ಅದು ಏನು ಬೆರೆಸಿದ್ದೇನು ಹಿರಿಯಾರ ನನಗೆ ಇವ್ರಿಬ್ರ ಮೇಲೆ ಡೌಟ್ ಐತ್ರಿ ಈ ಕಡೆ ಮಾಡ್ಯಾರ ಅದನ್ನ ಪಕ್ಕ ಹೇಳ್ತೇನೆ ಅಪ್ಪ ನೋಡಪ್ಪ ಇಲ್ಲ 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 ಹಂಗೇನ್ ನನ್ನ ಮಗಳೇನು ಹಂಗೇನು ಮಾಡಂಗಿಲ್ರಿ ಅದೆಲ್ಲ ಹೌದ್ರಿ ನನ್ನ ಮಗಳು ಹುಟ್ಟು ಗುಣ ನನಗೆ ಗೊತ್ತಿಲ್ಲನ್ರಿ ನಿಮಗೆಲ್ಲ ಸರಿ ಐತ್ರಿ ನೀವು ಹೇಳೋದೆಲ್ಲ ನಾವು ಒಪ್ಕೋತೀವಿ ಆದ್ರೆ ಈಗ ಅವ್ರು ಹೇಳ್ತಾರಲ್ಲ ಅವ್ರ ಕೈಯಾಗ ಕೊಟ್ಟು ಹೋಗಿನ ಅಂತ ಹೇಳ್ತಾರ ಹಾಲು ಕುಡಿಸಿರ್ಬೇಕು ಮಣಗಿಸಿರ್ಬೇಕು ಹಾಲಿನಾಗ ಏನು ಬೆರೆಸಿದ್ದೇನೆವ ನಾ ಹಾಲು ಕುಡಿಸ್ಲಿಲ್ರಿ ಆ ಪಾಪುಗೆ ಯಾಕಂದ್ರೆ ಅದು ಮಕ್ಕ ಬಿಟ್ರಿ ನಾ ಹಾಲು ಕುಡಿಸ್ಲಿಲ್ರಿ ಅದಕ್ಕೆ ಹಂಗ ಮಂಗಿಸ್ಬಿಟ್ಟು ಕುತ್ತಿಗೆ ಚಿಕ್ಬಿಟ್ಟೆ ಇದ್ದದು ಕರೆಕ್ಟ್ ಹೇಳ್ರಿ ಯಾಕಂದ್ರೆ ನಾವು ಡಾಕ್ಟರ್ ಸರ್ಟಿಫಿಕೇಟ್ ತೆಗ್ಸಾಕ ಆದ್ರೆ ಏನಿದ್ದದೆಲ್ಲ ಹೊರಟೈತಿ ಈಗ ನಿಜ ಒಪ್ಕೋರಿ ಅದು ಏನಾಗೈತೆ ಅನ್ನೋದು ಈಗ ಏನು ಆರಾಮಿದ್ದಿದ್ದಿಲ್ಲ ಅನ್ನವ ಏನೂ ಇಲ್ರಿ ನನ್ನ ಮಗಳು ಉಣ್ಕೋತ ಆಡ್ಕೋತ ಚಲೋನ ಇದ್ದಳ್ರಿ ಮತ್ತೆ ಚಲೋ ಇದ್ದದಕ್ಕೂ ಸಹ ಎಕ್ದಮ್ ಗಪ್ಪ ಆಗಿತ್ತಂದ್ರೆ ಹೆಂಗವ ಇದು ಏನು ಇದು ಅಗ್ನಿ ಪರೀಕ್ಷೆ ಆಗಬೇಕು ನೋಡ್ರಿ ಯಾಕ್ರಿ ಹೌದೌದು ನೀವು ಮಾತಾಡೋ ಸತ್ಯತೆ ಆ ತಂಗಿ ಆ ಕೂಸಿನ ದಾಟ್ಲಿ ಯಾಕಂದ್ರೆ ಮುಂದಿನ ಮಕ್ಕಳ ಮರಿ ಮಾಡಕ್ಕಿದ ಆಕಿನು ಅಂಥ ಪರಿಸ್ಥಿತಿ ಅವ್ರ ಮಕ್ಳಿಗೆ ಬರಬಾರ್ದು ಆಕಿದ ಸತ್ಯ ಪರೀಕ್ಷೆ ಇದ್ರೆ ತಿಳಿತೈತಿ ತಂಗಿ ಆ ಕೂಸಿನ ಕೆಳಗಿಡು ತಂಗಿ ನೀ ದಾಟುವ ನೋಡೋಣ ಓ ಹಿರಿಯರ ಏನು ಹೇಳ್ತೀರಿ ನನ್ನ ಮಗಳ ಸ್ವಭಾವ ನನಗೆ ಗೊತ್ತಿಲ್ಲನ್ರಿ ಸತ್ಯ ಅಸತ್ಯ ತಿಳಿಬೇಕಲ್ರಿ ಈಗ ಇಡ್ವಾ ಅಂತ ಅದು ಮಾಡಂಗಿಲ್ರಿ ಮಾಡಂಗಿಲ್ಲ ಕರೆ ನಾಳೆ ಮಕ್ಕಳ ಮರಿ ಆಗುವಂಥವು ಅದಾವು ಅದನ್ನ ನೀ ಒಂದು ಆಧಾರ ಇಟ್ಕೊಂಡು ಸತ್ತಿತ್ತಂದ್ರನ ದಾಟ್ಬೇಕವ ನಾ ಏನು ಮಾಡಿಲ್ಲ ಅನ್ನುವಂಗೆ ದಾಟ್ಬೇಕು ನೀನು ಇಲ್ಲ ಅಂತಂದ್ರೆ ಮುಂದೆ ನಿನಗೆ ಮಕ್ಕಳನ್ನ ಆಗೋದಿಲ್ಲ ಹಂಗ ದಾಟಿದ್ರೆ ನಿನ್ನಲ್ಲಿ ಕಲ್ಮಶ ಇತ್ತಂದ್ರೆ ದಾಟ್ ಯಪ್ಪ ನಾ ಏನು ಮಾಡಿಲ್ಲಪ್ಪ ನೀ ಏನು ಮಾಡಿಲ್ಲ ಅನ್ನೋದು ನನಗೆ ಗೊತ್ತೈತಿ ಬೇವ ನೀ ಅಷ್ಟು ಸ್ವಚ್ಛ ಸ್ವಭಾವದಾಕಿರೋದಿ ಅಂತ ಒಳ್ಳೆ ಗುಣ ಅದಾವ ನೀನು ನೀ ಏನೂ ತಪ್ಪು ಮಾಡಿಲ್ಲ ನೀ ಎಲ್ಲರೇ ಸುಳ್ಳು ಹೇಳಿ ಆ ಮಗುನೇ ದಾಟಿದೈತಿಕೋ ನಿನಗೆ ಈ ಜನ್ಮ ಅಲ್ಲ 10 ಜನ್ಮ ಸಕರೆ ನಿನಗೆ ಹೊಟ್ಟೆ ಮಗು ಹುಟ್ಟೋದಲ್ಲ ಪಾಪ ಹೊಟ್ಟೆ ಹಣ ತಿತ್ತಿದಾರ ಬೇಕು ಅಂತ ಸ್ವಲ್ಪ ಮನುಷ್ಯತ್ವ ಅನ್ನೋದು ಮಾಡಿಲ್ಲ ದಾಟ್ ಬಾ ಹಂಗಾರ ಮಾಡಿಲ್ಲ ಅಂದ್ರೆ ದಾಟ್ಯವ ದಾಟ್ವಾ ಅಗ್ನಿ ಪರೀಕ್ಷೆ ಆಗೇ ಹೋಗಿ ಮಾಡಿದ್ದವ್ರೆ ದಾಟ ಬೇಡ ಹಾಂ ಬಿಡುವ ಏನು ಯಾಕಂದ್ರೆ ನೀವು ಏನನ್ನೋದು ಗೊತ್ತಾಗ್ತವ ಯಾಕಿಂತ ಕೆಲಸ ಮಾಡಿದ್ವು ಅನ್ಯಾಯ